ಅಪವಾದ ವಿವಾಹ ಅಂತ ಕರೀತಾರೆ. ಗುರುಗಳಿಗೆ ಪ್ರಶ್ನೆ ಮಾಡಿದ್ರಲ್ಲ, ಈಗ ಅವ್ರ ಹತ್ರನೂ ಉತ್ತರ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಅದೇ ಪ್ರಶ್ನೆ ಇದ್ದಿದ್ದು ನಂದು. ಈಗ ಹೆಂಗೆ ಅಕ್ಷಯ್ ಸರ್ ಏನು ಕಾನೂನು ಪ್ರಕಾರ ಹೋರಾಟ ಮಾಡೋದಕ್ಕೆ ಇರುವಂಥ ಆಪ್ಷನ್ಗಳು ನಾಳೆ ದಿನ ಕಟ್ಕೊಂಡು ಹೆಂಡತಿಗೆ ಮೋಸ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಹೆಂಗೆ ಹೋರಾಟ ಮಾಡಬಹುದು ಅಂತ. ಈಗ ಯಾವುದೋ ಒಬ್ಬ ಹೆಣ್ಣು ಮಗಳ ಜೊತೆಗೆ ಆತ ಸಂಬಂಧದಲ್ಲಿದ್ದು ಕೂಡ ಆಕೆಗೆ ಹೆಂಡತಿ ಸ್ಥಾನ ಸಿಗಬೇಕು ಅಂತ ಕೋರ್ಟ್ ಹೇಳ್ತಾ ಇದೆ ಅಂದರೆ, ನಿಜವಾದ ಸಪ್ತಪದಿ ತುಳಿದು ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆ ಆದಂಥ ಪತ್ನಿಯ ಮುಂದೆ ಇರುವಂಥ ಆಪ್ಷನ್ಗಳೇನು? ನಾಳೆ ದಿನ ಆಕೆ ಹೆಂಗೆ ಹೋರಾಡಬೇಕಾಗುತ್ತೆ? ನಾನು ಆಗಲೇ ಹೇಳ್ದಂಗೆ ನಿಮಗೆ, ನಾವು ಇದನ್ನು ಡೀಟೇಲಾಗಿ ನೋಡಬೇಕಾಗತ್ತೆ. ಯಾವ ಆಸ್ಪೆಕ್ಟಲ್ಲಿ ಏನು ಅಬ್ಸರ್ವೇಷನ್ ಮೇಲೆ ಕೋರ್ಟ್ ಈ ನಿರ್ಣಯಕ್ಕೆ ಬಂದಿದೆ ಅಂತ. ಮಿಯರ್ಲಿ ಆ ಬ್ರೀಫ್ ಏನು ಬ್ರೀಫ್ ಹೆಡ್ಲೈನ್ ಬಂದಿದೆ ಅದ್ರ ಮೇಲೆ ನಾವು ಒಂದನೇ ಫಸ್ಟ್ ಮ್ಯಾರೇಜ್ ಇದ್ದೂ ಲಿವ್ ಇನ್ ರಿಲೇಷನ್ಶಿಪ್ ಇದ್ದು ಬಂದು ಅದರಲ್ಲಿ ಅವ್ರಿಗೆ ವೈಫ್ ಸ್ಟೇಟಸ್ ಕೊಡಬೇಕು ಅನ್ನೋದು ನನಗೆ ಸರಿಯಲ್ಲ. ಬಟ್ ಇದನ್ನ ಡೀಟೇಲಲ್ಲಿ ನೋಡಬೇಕಾಗತ್ತೆ, ಏನು ಎಕ್ಸಾಕ್ಟಾಗಿ ಅದು ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಇದೆ ಅನ್ನೋದನ್ನು. ಐ ಬಿಲೀವ್ ಇದರಲ್ಲಿ ಅವ್ರಿಗೆ ಡೈವರ್ಸ್ ಆಗಿರ್ಬೋದು, ಅದಾದಮೇಲೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಇಲ್ಲ ಡೈವರ್ಸ್ ಪ್ರೊಸೀಜರ್ ಆಗ್ತಾ ಇರುವಾಗ ಒಂದು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಅದು ಏನು ಸರ್ಕಮ್ಸ್ಟಾನ್ಸ್ ಅಂತ ನೋಡಬೇಕಾಗತ್ತೆ. ಡೈರೆಕ್ಟಾಗಿ ಒಂದು ಕನ್ಕ್ಲೂಷನ್ ಬರೋದು ತಪ್ಪು ಅಂತ ನಾನು ಹೇಳ್ತೀನಿ. ಒಟ್ಟಿನಲ್ಲಿ ಈ ಅಭಿಪ್ರಾಯಗಳನ್ನು ಗಮನಿಸಿದ್ರೆ ಒಬ್ಬ ಹೆಣ್ಣು ಮಗಳ ಸ್ಥಿತಿಯನ್ನ ನೋಡಿಕೊಂಡೇ ಈ ಅಭಿಪ್ರಾಯ ಹೊರಬಿದ್ದಂಗೆ ಕಾಣಿಸುತ್ತಾ ನಿಮಗೆ? ಹೌದು, ಬಿಕಾಸ್ ಆಕೆ ಕೂಡ ಆತನ ಜೊತೆ ಎಲ್ಲ ಸರ್ವಸ್ವ ನೀನೇ ಅಂತ ಒಪ್ಕೊಂಡಿರುವಾಗ ನಾಳೆ ದಿನ ನಾನು ಮೋಸ ಆಗ್ತಾ ಇದೆ ಅಂತ ಆಕೆ ಕೋರ್ಟ್ ಮೊರೆ ಹೋಗಿರಬಹುದು ಅಂತ. ಹೌದು, ಡೆಫಿನೆಟ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ವಿಮೆನ್ನಲ್ಲೇ ಈ ಆರ್ಡರ್ ಬಂದಿರೋದು. ಲೆಟ್ ಅಸ್ ಸೇ ಇವಾಗ ಒಂದು ಡೈವರ್ಸ್ ಪ್ರೊಸೀಡಿಂಗ್ ನಡೀತಾ ಇದೆ, ಒಂದು 16 ವರ್ಷ ಅದು ಎಳೆದಾಡಿದೆ. ಆ ಪೀರಿಯಡಲ್ಲಿ ಇವರಿಬ್ಬರು ಒಟ್ಟಿಗೆ ಇಲ್ಲ, ಅವರೆಲ್ಲೋ ಬೇರೆ ಕಡೆ ಇದ್ದಾರೆ, ಇವರೆಲ್ಲೋ ಬೇರೆ ಕಡೆ ಇದ್ದಾರೆ. ಅಂದರೆ ಇವಾಗ ಇವ್ರಿಗೆ ನನಗೆ ಮದುವೆ ಆಗಬೇಕು ಅಂತ ಒಂದು ಇಂಟೆನ್ಷನ್ ಇರುತ್ತೆ, ಆದರೆ ಈ ಡೈವರ್ಸ್ ಪ್ರೊಸೀಡಿಂಗಿಂದ ಆಗೋಕ್ಕಾಗ್ತಾ ಇಲ್ಲ. ಲೀಗಲಿ ನಾನು ಮದುವೆ ಆಗೋಂಗಿಲ್ಲ. ಸೊ ಇವಾಗ ನಾನು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ತಪ್ಪಾ ಅನ್ನೋದು ನೋಡಬೇಕಾಗುತ್ತೆ. ಇವಾಗ ಇದು ಡೈವರ್ಸ್ ಆಗೋ ಸಮಯಕ್ಕೆ ನಾನು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದೂ ಅದಾದ ಮೇಲೆ ನಾನು ಮದುವೆ ಆಗ್ತೀನಿ ಅಂದರೆ ಎಸ್, ಲೀಗಲಿ ರೈಟ್ ಅಲ್ವಾ? ಇವಾಗ ನಾನು ಈ ಕಡೆ ನನ್ನ ಹೆಂಡತಿನೂ ಇಲ್ಲ, ಡೈವರ್ಸ್ ಪ್ರೊಸೀಡಿಂಗ್ ನಡೀತಾ ಇದೆ. ಇವಾಗ ನಾನು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲೂ ಇರೋದು ತಪ್ಪು ಅಂದರೆ ನನ್ನ ಪರ್ಸ್ನಲ್ ರೈಟ್ ಏನಾಗುತ್ತೆ? ರೈಟ್ ಟು ಚಾಯ್ಸ್ ಆಫ್ ಮೈ ಪಾರ್ಟ್ನರ್. ನಾನು ನನ್ನ ಪಾರ್ಟ್ನರ್ನ ಚೂಸ್ ಮಾಡ್ಕೊಂಡು ನನ್ನ ರೈಟ್, ಕಾನ್ಸ್ಟಿಟ್ಯೂಷನಲ್ ರೈಟ್ ಅಲ್ವಾ? ಬಟ್ ಇವ್ರಿಗೆ ಮೋಸ ಮಾಡಿ ಅವ್ರ ಜೊತೆ ಇರೋದು ಡೆಫಿನೆಟ್ಲಿ ತಪ್ಪು. ಬಟ್ ಇಫ್ ದ ಮ್ಯಾರೇಜ್ ಈಸ್ ಎಂಡಿಂಗ್ ಆ್ಯಂಡ್ ಇಫ್ ಯು ವಾಂಟ್ ಟು ಚೂಸ್ ಅ ಪಾರ್ಟ್ನರ್, ಇಫ್ ಯು ವಾಂಟ್ ಟು ಹ್ಯಾವ್ ಅ ಗುಡ್ ಫ್ರೆಂಡ್ಶಿಪ್ ವಿತ್ ಅನ್ ಅದರ್, ಇನ್ನೊಂದು ಹುಡುಗಿ ಜೊತೆ ನನ್ನ ರಿಲೇಷನ್ಶಿಪ್ ಇಡಬೇಕು ಅನ್ನೋದಿದ್ರೆ ಐ ಡೋಂಟ್ ಥಿಂಕ್ ಇಟ್ ಈಸ್ ರಾಂಗ್. ಫ್ರೆಂಡ್ಶಿಪ್ ಬೆಳೆಸಿ, ಡಿವೋರ್ಸ್ ಆದಮೇಲೆ ನಿಮ್ಗೆ ಏನು ಬೇಕೋ ಅದು ಮುಂದುವರಿರಿ. ಬಟ್ ಅಂಟಿಲ್ ದ ಮ್ಯಾರೇಜ್ ಎಂಡ್ಸ್ ಏನು ತಪ್ಪು ಸ್ಟೆಪ್ ತೊಗೊಳಕ್ಕೆ ಹೋಗಬೇಡಿ ಅನ್ನೋದು ನನ್ನ. ಅಲ್ಲ, ಯಾಕಂದರೆ ಅಕ್ಷಯ್ ಸರ್, ಈಗ ಇನ್ನೊಂದು ವಿಚಾರವನ್ನು ನೋಡಬೇಕು. ಮೊನ್ನೆ ಒಂದು ಕರಾವಳಿದ ಒಂದು ಕೇಸ್ನ ನಾವೇ ಇಲ್ಲಿ ಡಿಬೇಟ್ಗೆ ಕರ್ಕೊಂಡು ಬಂದಿದ್ವಿ. ಪಾಪ ಪ್ರೀತಿ ಮಾಡಿದ್ದಾರೆ, ಮದುವೆ ಆಗಿದ್ದಾರೆ, ಲೈಂಗಿಕ ಸಂಪರ್ಕ ಆಯಿತು, ಪಾಪ ಹುಡುಗಿಗೆ ಮಗು ಕೂಡ ಜನನ ಆಗಿದೆ. ಈಗ ಯಾವುದೋ ಪ್ರಭಾವಕ್ಕೆ ಒಳಗಾಗಿ ಆಕೆಯನ್ನು ಮದುವೆ ಆಗಲ್ಲ ಅಂತ ನಿರಾಕರಿಸ್ತಿದ್ದಾನೆ ಅಂತ ಸ್ಟೋರಿ ಅದು. ಮದುವೆ ಆಗಿದೆ, ಮದುವೆ ಆಗಿಲ್ಲ, ಮದುವೆ ಆಗದೇನೆ ಮಗುಗೆ ಜನ್ಮ ಕೊಟ್ಬಿಟ್ಟಿದ್ದಾಳೆ ಆ ಹೆಣ್ಮಗಳು. ಪಾಪ ಮಗು ಇಟ್ಕೊಂಡು ಕೋರ್ಟು ಕರೆಚೇರಿ, ಮೋಸ್ಟ್ಲಿ ನಿಮ್ಗೆ ಗೊತ್ತಿರುತ್ತೆ, ಅದು ಕರಾವಳಿ ಭಾಗದಲ್ಲಿ ಆಗಿರುವಂತಹ ಘಟನೆ. ಬಟ್ ಇದನ್ನ ಹೆಂಗೆ ಕೋರ್ಟ್ ಪರಿಗಣಿಸುತ್ತೆ ಅಂತ, ಕೋರ್ಟ್ ಪ್ರಕಾರ ಅಂದ್ರೆ ಕಾನೂನು ಪ್ರಕಾರ ಆಕೆಗಿರುವಂತಹ ಆಪ್ಷನ್ಗಳೇನು ಅದು ಕೂಡ ಪ್ರಶ್ನೆ ಆಗುತ್ತೆ. ಆದ್ರೆ ಇನ್ನೂ ಮದುವೆ ಆಗಿಲ್ಲ ನೋಡಿ. ಫಸ್ಟು ಮೇಂಟೆನೆನ್ಸ್ 125 ಆಫ್ CRPC ಅಡಿಯಲ್ಲಿ ಅದು ಮೇಂಟೆನೆನ್ಸ್ಗೆ ಆಪ್ಷನ್ ಇದೆ. ಆ ಹೆಣ್ಣು ಮಗಳು ಪ್ಲಸ್ ಆ ಮಗುಗೆ ಅವನು ಮೇಂಟೆನೆನ್ಸ್ ಕೊಡಬೇಕಾಗುತ್ತೆ. ಅದು ಕೋರ್ಟ್ ಮೊರೆ ಹೋಗಿ ಕೋರ್ಟಲ್ಲಿ ಆರ್ಡರ್ ಮಾಡಿಸ್ಕೊಂಡು ಮೇಂಟೆನೆನ್ಸ್ಗೆ ಆರ್ಡರ್ ಆಗುತ್ತೆ. ಮಗುಗೆ ಒಂದಷ್ಟು ದುಡ್ಡು ತಿಂಗಳಿಗೆ ಖರ್ಚು ವೆಚ್ಚಕ್ಕೆ ಕೊಡ್ತಾರೆ. ಹೆಣ್ಣು ಮಗಳು ಅವಳಿಗೆ ದುಡಿಯೋಕ್ಕಾಗಲಿಲ್ಲ ಖರ್ಚು ವೆಚ್ಚ ಅನ್ನೋ ವಿಚಾರಗಳು ಬರಲ್ಲ. ಅದ್ರ ಬದಲಾಗಿ ನಾಳೆ ದಿನ ಸಮಾಜದಲ್ಲಿ ಆ ಮಗುವಿನ ತಂದೆ ಯಾರು ಅನ್ನೋದನ್ನ ತೋರಿಸೋ ಪ್ರಯತ್ನಗಳಾಗಬೇಕು. ನಾಳೆ ಆ ಮಗುವಿಗೆ ಎಜುಕೇಶನ್ ಕೊಡುವಾಗ ತಂದೆ ಯಾರು ಅಂತ ಕೇಳಿದಾಗ ಮಗು ಯಾರನ್ನ ತೋರಿಸೋದು? ನಾನು ಆವಾಗಲೇ ಹೇಳ್ದಂಗೆ ನಾನು ದೇರ್ ಇಸ್ ನೋ ಬಾರ್. ಒಂದು ಫಾದರ್ ಫಿಗರ್ ಮದುವೆ ಆಗಲಿಲ್ಲ ಅಂದ್ರೂ ತಂದೆ ಹೆಸರು ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಆಗಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ನೀವು ಸ್ಕೂಲಿಗೆ ಹೋದ್ರೂ ನಾನು ಡೈವೋರ್ಸ್ ಆಗಿದೆ, ಇಲ್ಲ ನನಗೆ ಮದುವೆ ಆಗಿಲ್ಲ, ಆದರೆ ಇವ್ರ ತಂದೆ ಅಂತ ಹೆಸರು ಬರೆದ್ರೆ ಅದರಲ್ಲಿ ತಪ್ಪೇನಿಲ್ಲ. ಅಲ್ಲ, ಅದಕ್ಕೆ ಆ ಹುಡುಗ ಒಪ್ಕೋಬೇಕಲ್ಲ, ನೀ ಯಾಕೆ ನನ್ನ ಹೆಸರನ್ನ ಬಳಕೆ ಮಾಡಿದೆ ಅಂತ ನಾಳೆ ದಿನ ಆತ ಕೋರ್ಟ್ ಮೊರೆ ಹೋಗ್ಬೋದು. ಅದನ್ನೇ ಕೋರ್ಟ್ ಹೇಳ್ತಾ ಇರೋದು. ಒಂದು ಮಗು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಹುಟ್ಟಿದರೆ ಅದು ಲೆಜಿಟಿಮೇಟ್ ಚೈಲ್ಡ್ ಅಂದ್ರೆ ಅವನದೇ ಮಗು ಅಂತ ಕನ್ಸಿಡರ್ ಮಾಡುತ್ತೆ ಕೋರ್ಟು. ಅದೇಂಗೆ DNA ಟೆಸ್ಟ್ ಆದ್ಮೇಲೆ ಆ ರಿಪೋರ್ಟ್ ಇಟ್ಕೊಂಡು ಹೋಗ್ಬೋದು ಕೋರ್ಟ್ಗೆ. ಅಂದ್ರೆ ಇವ್ರದೇ ಮಗು ಅಂತಾನು ಸಾಬೀತು ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಸುಮಾರು ಜನ
ಯಾರಿಗೋ ಮಗು ಹುಟ್ಟಿದ್ದು ಕೂಡ ಇವರೇ ಅಂತ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ, ಎಷ್ಟೋ ಪ್ರಭಾವಿಗಳು ದುಡ್ಡಿದ್ದವರು ಅಂತ ಹೆಸರುಗಳನ್ನ ಹಾಳು ಮಾಡೋದಕ್ಕೂ ಕೂಡ ಇಂಥ ಕೆಲಸಗಳಾಗ್ತಾ ಇದೆ ಅಂತ. ಸೊ ಹೆಂಗ್ ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಕೋರ್ಟಲ್ಲಿ ಅಂತ ಇವ್ರದೇ ಮಗು ಅಂತ? ಫಸ್ಟ್ ಇನ್ಸ್ಟೆನ್ಸ್ ಕೋರ್ಟಿಗೆ ಹೋದಾಗ ಹೆಣ್ಮಗು ಇದು ನೋಡಿ ಅವ್ರ ಮಗುನೇ ಅಂದಾಗ ಪ್ರಿಸಂಪ್ಷನ್ ಅಂತ ಕೋರ್ಟ್ ಬರುತ್ತೆ. ಹೌದು ಈ ಹೆಣ್ಮಗು ಹೇಳ್ತಾ ಇರೋದೇ ಕರೆಕ್ಟು ಅಂತ ಕೋರ್ಟ್ ಪ್ರಿಸಂಪ್ಷನಲ್ಲಿ ಇರುತ್ತೆ. ಅದಾದಮೇಲೆ ಯಾವಾಗ ಇವಾಗ ರೆಸ್ಪಾಂಡೆಂಟ್ ಅಂದರೆ ನಮ್ಮ ಎದುರು ಯಾರು ಇರ್ತಾರೆ, ಆ ಗಂಡಸ್ ನೀವು ಯಾರು ಹೇಳಿರ್ತೀರ ನೋಡಿ ಇವರೇ ತಂದೆ ಅಂತ, ಅವರು ಕೋರ್ಟಿಗೆ ಬಂದು ಅವ್ರ ವಕಾಲತ್ ಹಾಕಿ ಅವರು ಏನಿದೆ ಅವರು ಆರ್ಗ್ಯುಮೆಂಟ್ಸ್ನ ಪ್ಲೇಸ್ ಮಾಡಿದಾಗ ಕೋರ್ಟ್ ವಿಲ್ ಕನ್ಸಿಡರ್ ಓಕೆ ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ, ಇದು ಇವ್ರದೇನಾ ಮಗುನ ಅಲ್ವಾ ಅಂತ ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ. ಆಗಿರುವಾಗ ದೇರ್ ಆರ್ ಮೆಡಿಕಲ್ ಅದರಲ್ಲಿ ಮೆಡಿಕಲ್ ಟರ್ಮ್ಸ್ ಇದೆ ವೇರ್ ದೇ ಕ್ಯಾನ್ ಗೋ ಟು ಸಮ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್. ಕೋರ್ಟಿಂದನೇ ಆರ್ಡರ್ ಆಗುತ್ತೆ. ಲೆಟ್ಸ್ ಸೇ DNA ಟೆಸ್ಟ್ ಆಗಲಿ, ಕೋರ್ಟಿಂದನೇ ಆರ್ಡರ್ ಆಗುತ್ತೆ. DNA ಟೆಸ್ಟ್ ಆಗಲಿ, ಕೋರ್ಟಿಗೆ ಬರಲಿ, ಅದು DNA ರಿಪೋರ್ಟ್ ಮೇಲೆ ನಾವು ಒಂದು ಆರ್ಡರ್ ಕೊಡ್ತೀವಿ ಅಂತ ಕೋರ್ಟ್ ಹೇಳುತ್ತೆ. ಓಕೆ ಓಕೆ